ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಟಾಪಿಕ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ. ಏಕೆಂದರೆ ನನ್ನ ವೀಡಿಯೋಗಳು ಜಾಸ್ತಿ ಹೆಲ್ತ್ ಬಗ್ಗೆನೇ ಇರೋದ್ರಿಂದ ಹೆಲ್ತ್ ವೀಡಿಯೋಗಳನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಎಗೈನ್ ನಾನು ಯೋಗಾಭ್ಯಾಸನೇ ನಿಮ್ಮ ಮುಂದೆ ಆರಿಸ್ಕೊಂಬಂದಿರೋದು. ಅದರಲ್ಲಿ ಒಂದು ಪೋಸ್ನ ನಾನು ನಿಮ್ಮ ಮುಂದೆ ಇವಾಗ ಮಾತಾಡ್ತಾ ಇದ್ದೀನಿ. ಆ ಪೋಸ್ ಹೆಸರು ಬಂದು ವೃಕ್ಷಾಸನ. ಫ್ರೆಂಡ್ಸ್, ಇದು ಯಾಕೆ ವೃಕ್ಷಾಸನ ಅಂತ ಕರೀತಾರೆ ಅಂದರೆ, ಈ ಪೋಸ್ ಬಂದು ಒಂದು ವೃಕ್ಷ ಮರದ ಥರನೇ ಇರುತ್ತೆ, ಅದಕ್ಕೋಸ್ಕರ ಇದನ್ನು ವೃಕ್ಷಾಸನ ಅಂತ ಕರೀತಾರೆ. ಫ್ರೆಂಡ್ಸ್, ಬನ್ನಿ ಅದರ ಲಾಭಗಳೇನು ಮತ್ತು ಎಷ್ಟೊತ್ತು ಮಾಡಬೇಕು, ಯಾರು ಮಾಡಬಾರ್ದು, ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವಾಗ ವಿಷಯದ ಕಡೆ ಹೋಗೋಣ. ಫ್ರೆಂಡ್ಸ್, ಈ ವೃಕ್ಷಾಸನನ ಎಷ್ಟೊತ್ತು ಮಾಡಬೇಕು ಅಂತ ನೀವು ಕೇಳೋದಾದರೆ, ನಾನು 10-20 ಸೆಕೆಂಡ್ ಈ ಆಸನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಯಾರು ಮಾಡಬಾರ್ದು ಅಂದರೆ, ಇದನ್ನು BP ಇರೋರು, ತಲೆ ಸುತ್ತಿರೋರು ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದರ ಲಾಭಗಳನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದು ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಮಾನಸಿಕ ಒತ್ತಡ ಮತ್ತು ಆತಂಕ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವೃಕ್ಷಾಸನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಮತ್ತು ಬೆನ್ನು ಮೂಳೆ ಮತ್ತು ಸ್ನಾಯುಗಳಿಗೆ ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಬೆನ್ನು ಮೂಳೆ ಸ್ನಾಯುಗಳು ಬಲಗೊಳ್ಳೋದಕ್ಕೆ ಈ ಆಸನ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೆನ್ನು ಸ್ನಾಯುಗಳಿಗೆ ಇದು ತುಂಬ ಉತ್ತಮ ಆಸನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದು ತಾಳ್ಮೆ ಮತ್ತು ಏಕಾಗ್ರತೆನ ಹೆಚ್ಚಿಸ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಈ ವೃಕ್ಷಾಸನ ಪ್ರಾಕ್ಟೀಸ್ ಮಾಡೋದು. ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ. ಮತ್ತು ಇದು ನಮ್ಮ ದೇಹವನ್ನು ಬಲವಾಗಿಡೋದಕ್ಕೆ ಮತ್ತು ದೇಹ ದೃಢವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ನಮ್ಮ ದೇಹ ಗಟ್ಟಿಮುಟ್ಟಾಗೋಕ್ಕೆ ಈ ವೃಕ್ಷಾಸನ ತುಂಬ ಒಳ್ಳೆ ಆರೋಗ್ಯಕರ ಪ್ರಯೋಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಮೆನ್ಷನ್ ಮಾಡೇ ಇರ್ತೀನಿ, ಈ ಆಸನ ಮಾಡೋರು ಉಸಿರಾಟದ ಕಡೆ ಗಮನ ಕೊಟ್ಟು ಮತ್ತು ಉಸಿರಾಟದ ಜೊತೆ ಈ ವೃಕ್ಷಾಸನ ಪ್ರಾಕ್ಟೀಸ್ ಮಾಡೋದು ತುಂಬ ಅತ್ಯಗತ್ಯ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಆಸನ ಮಾಡಿ ನೀವು ಪ್ರಯೋಜನ ಪಡ್ಕೊಳ್ಳಿ. ಈ ಆಸನವನ್ನು ಪ್ರಾಕ್ಟೀಸ್ ಮಾಡಿ ಡೈಲಿ. ಮತ್ತು ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ, ಹೆಲ್ತ್ ವೀಡಿಯೋಗಳಿಗೆ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾನೆ. ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.